ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಇಂದಿನ ಸಂಚಿಕೆಯಲ್ಲಿ ನಾವು 5 ಮತ್ತು 6ನೇ ಶ್ಲೋಕ, ಸಾಂಖ್ಯಯೋಗದ 5 ಮತ್ತು 6ನೇ ಶ್ಲೋಕವನ್ನು ಹೇಳ್ತಾ ಹೋಗೋಣ. ಹಿಂದೆನೇ ಹೇಳಿರೋ ಹಾಗೆ ಅರ್ಜುನ ವಿಷಾದಕ್ಕೊಳಗಾಗಿದ್ದಾನೆ. ಕೃಷ್ಣ ಸಾಂಖ್ಯಯೋಗದಲ್ಲಿ ಮೊದಲೇ ಹೇಳ್ತಾನೆ, ಯಾಕಪ್ಪ ಇಂತಹ ಒಂದು ನಿನಗೆ ಬುದ್ಧಿ ಬಂತು, ಯಾಕೆ ಇಂತಹ ಹೊತ್ತಿನಲ್ಲಿ ಇಂತಹ ಒಂದು ಮೋಹಕ್ಕೆ ಪರವಶನಾದೆ, ಇದು ತುಂಬ ಕೆಟ್ಟದ್ದು, ಪಾಪ ಮಾಡ್ತಾ ಇದೆಯಾ ನೀನು, ಇದರಿಂದ ಒಳ್ಳೆಯದಾಗಲ್ಲ, ನಿನಗೂ ಒಳ್ಳೆಯದಾಗಲ್ಲ, ನಿನ್ನ ಮುಂದೇನೂ ನಿನ್ನ ಹೆಸರುಗಳು ಹಾಳಾಗೋಗುತ್ತೆ, ಇದನ್ನು ಯಾರೂ ನಿನ್ನ ಶೌರ್ಯ ಅನ್ನಲ್ಲ, ಇದು ನೀನು ಹೇಳಿತನ ಅಂತ ಅನ್ಕೋತಾರೆ, ಆದ್ದರಿಂದ ನೀನು ಒಂದು ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದಾಗ ಅರ್ಜುನ ತಿರುಗಿ ಅವನ ಒಂದು ಕೆಲವು ಸಂದೇಹಗಳನ್ನು ವ್ಯಕ್ತಪಡಿಸ್ತಾನೆ. ಅದರಲ್ಲಿ 5ನೇ ಶ್ಲೋಕ, ಗುರುನ ಹತ್ವಾ ಹಿ ಮಹಾನುಭಾವುನ್ ಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಂ ಮಿಪೀಹ ಲೋಕೆ ಹತ್ವಾರ್ಥ ಕಾಮಾನ್ಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್ ಅಂತ ಹೇಳ್ತಾನೆ. ಈ ಗುರುನ ಹತ್ವೆ ಮಾಡಿ ಅವರ ಒಂದು ರಕ್ತದಿಂದ ಲೇಪಿತವಾದ ವಸ್ತುಗಳನ್ನು ನಾನು ಭೋಗಿಸದಾ? ಗುರು ದೊಡ್ಡ ಮಹಾನುಭಾವ ಅವರು, ಅಂತಹ ಗುರುಗಳನ್ನು ನಾನು ಇಲ್ಲಿ ಅವರ ಎದುರುಗಡೆ ಬಿಡಬಹುದು, ಆದರೆ ಸಮಯ ಬಂದರೆ ನಾವು ಅವ್ರನ್ನ ಸಾಯಿಸಬೇಕಾಗತ್ತೆ. ನಾನು ಸಾಯಿಸದೇ ಇದ್ದರೂ ನಮ್ಮ ಒಂದು ಕೆಲವರು ಅವ್ರನ್ನ ಸಾಯಿಸಬೇಕು ಅಂತಲೇ ಕಾಯ್ತಾ ಇರೋರಿದ್ದಾರೆ, ಅವರು ಸಾಯಿಸ್ತಾರೆ. ಅವರ ಒಂದು ಸಾವಿನಿಂದ, ಅವರ ಒಂದು ರಕ್ತದಿಂದ ಲೇಪನವಾದ ವಸ್ತುಗಳನ್ನು ನಾನು ಭೋಗಿಸದಾ? ಇದೆಷ್ಟು ಸರಿ? ಗುರುನ ಹತ್ಯೆ ಮಾಡಿದಂತಹ ಪಾಪ ನನಗೆ ಅಂಟೋದಿಲ್ವಾ? ಇದು ಎಷ್ಟು ಸರಿ ಅಂತ ಕೇಳಕ್ಕೆ ಶುರು ಮಾಡ್ತಾನೆ. ಇದು ಎಷ್ಟು ಸರಿ ಹೋಗುತ್ತೆ? ನಾನು ಗುರುನ ಹತ್ಯೆ ಮಾಡಿ ನಾನು ಇಂತಹ ಒಂದು ಕೆಟ್ಟ ಕೆಲಸದಿಂದ ನಾನು ಅನುಭವಿಸುವಂತಹ ರಾಜ್ಯ ಏನಕ್ಕೆ ನನಗೆ ಪ್ರಯೋಜನ? ಯಾಕಿಂತ ರಾಜ್ಯ ನನಗೆ ಬೇಕು ಅಂತ ಕೇಳ್ತಾ ಹೋಗ್ತಾನೆ. ಮುಂದಿನ ಶ್ಲೋಕದಲ್ಲಿ ಅದೇ ಹೇಳ್ತಾನೆ, ನ ಚೈತದ್ವಿದ್ಮೋ ಕತರನ್ನೋ ಗರಿಯೋ ಯದ್ವಾ ಜಯೇಮ ಯದಿವಾನು ಜಯೇಯು ಯಾನೇನ ಹತ್ವಾ ಜೀವಿಷಾಮಃ ಸ್ಥೇವಸ್ಥಿತ ಪ್ರಮುಖೆ ಧಾತೃರಾಷ್ಟ್ರ. ಅಂದರೆ ಏನು ಹೇಳ್ತಾನೆ ಅಂದರೆ, ಈ ಒಂದು ಯುದ್ಧ, ಮಹಾಯುದ್ಧ, ಇದರಲ್ಲಿ ನಾನೇ ಗೆಲ್ತೀನಿ, ಅವರೇ ಸೋಲ್ತಾರೆ ಅನ್ನೋದೇನೂ ಇಲ್ಲ. ಯಾರು ಬೇಕಾದರೂ ಗೆಲ್ಲಬಹುದು, ಯಾರು ಬೇಕಾದರೂ ಸೋಲ್ಬೋದು. ನಾನೇ ಸೋತೋಗಿ ಅವರೇ ಆಳಿದ್ರೆ ತಿರುಗಿ ಅದರಲ್ಲೇನು ಧರ್ಮ ಉಳ್ಕೊಳ್ಳಲ್ಲ, ಇನ್ನೂ ಇರೋ ಧರ್ಮನೂ ನಾಶ ಆಗ್ಬಿಡುತ್ತೆ. ಅಂದರೆ ಅರ್ಜುನನಿಗೆ ಏನೇನೋ ವಿಚಾರಗಳು ತಲೆಯಲ್ಲಿ ಬರ್ತಾ ಇದೆ, ಏನೇನೋ ವಿಚಾರಗಳು. ಇಲ್ಲಿ ಯುದ್ಧ ಮಾಡೋದು ಒಂದೇ ವಿಚಾರ ಆಗಿರಬೇಕಾಗಿತ್ತು, ಅವನಿಗೆ ಏನೇನೋ ವಿಚಾರಗಳು ಬರ್ತಾ ಇದೆ. ನಾನು ಸೋಲ್ತೀನೋ, ಅವರು ಸೋಲ್ತಿರೋ, ಏನಾಗತ್ತೋ ಅಂತ ಮುಂದೆ ಈ ಕೆಲಸವನ್ನು ಮಾಡೋಕ್ಕೆ ಮುಂಚೆನೇ ಮುಂದಿನ ಯೋಚನೆ ಮಾಡೋದು. ಈ ಕೆಲಸ ಏನು, ಮುಂದಿನ ಕೆಲಸ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಯೋಚನೆಗೆ ಅರ್ಜುನ ಹೋಗ್ತಾ ಇದ್ದಾನೆ. ಅದೇ ಥರನೇ ಇಲ್ಲಿ ಕೇಳ್ತಾನೆ, ಯಾರಿಗೆ ಜಯ ಸಿಗತ್ತೆ ಅಂತ ನನಗೆ ಗೊತ್ತಿಲ್ಲ. ಈಗ ಇಬ್ಬರ ಕಡೆಯಲ್ಲೂ ನೋಡಿದ್ರೆ ಅವ್ರ ಕಡೆನೇ ಜಾಸ್ತಿ ಜನ ಯುದ್ಧಕ್ಕೆ ನಿಂತಿದ್ದಾರೆ, ಅತಿರಥ ಮಹಾರಥರು. ಸೈನ್ಯ ಬಲನೂ ಅವ್ರ ಕಡೆನೇ ಇದೆ, ನಮ್ಮ ಕಡೆ ಕಡಿಮೆನೇ ಇದೆ. ನಾನು ಗೆದ್ರೇ ಅದರಿಂದ ಆಗುವಂತಹ ಕೆಲಸಗಳು ಬಹಳ ಕಡಿಮೆ, ಅದರಿಂದ ಆಗುವಂತಹ ನಷ್ಟಗಳು ಸುಮಾರು ಇರುತ್ತೆ. ಅವ್ರು ಗೆದ್ದರೆ ನಮಗೂ ನಷ್ಟ ಆಗಿರುತ್ತೆ, ಹಾಗೇ ಅಲ್ಲಿ ಧರ್ಮಸ್ಥಾಪನೆ ಏನೂ ಆಗೋದೇ ಇಲ್ಲ. ಹೀಗಾಗಿ ಏನು ಸರಿ ಏನು ತಪ್ಪು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಅರ್ಜುನ. ಈ 2 ಶ್ಲೋಕದಲ್ಲಿ ಅದನ್ನು ಹೇಳ್ತಾನೆ. ನಾಳೆ ಮುಂದಿನ ಶ್ಲೋಕಗಳಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳು ಅವನ ಮನಸ್ಸಿನಲ್ಲಿ ಪುಂಖಾನುಪುಂಖವಾಗಿ ಹೇಳ್ತಾ ಇದೆ. ಏನು ಸರಿನಾ ತಪ್ಪಂತ ಅವನು ಇನ್ನೂ ಒಂದು ದೃಢ ನಿರ್ಧಾರಕ್ಕೆ ಬಂದಿಲ್ಲ. ತನ್ನ ಒಂದು ಕ್ಷತ್ರಿಯ ಮನಸ್ಥಿತಿ ಅವನಿಗೆ ಹೊರಗಡೆ ಬಂದಿಲ್ಲ. ಅವನಿಗೆ ಏನು ಮಾಡಬೇಕು ಅನ್ನೋದೇ ದಾರಿ ತೋಚ್ತಾ ಇಲ್ಲ. ಹಾಗಾಗಿ ಈ ಕೆಲವು ಧರ್ಮ ವಿಹಿತವಾದ ಕೆಲವು ಸಂದೇಹಗಳನ್ನು ಕೃಷ್ಣನ ಮುಂದೆ ಇಡ್ತಾ ಹೋಗ್ತಾ ಇದ್ದಾನೆ. ಮುಂದೆ ಏನಾಗತ್ತೆ, ಮುಂದೆ ಇನ್ನೇನೇನೋ ಅವನ ಮನಸ್ಸಿನಲ್ಲಿ ಬರುತ್ತೆ ಭಾವನೆಗಳು. ಈ ಎಲ್ಲ ಭಾವನೆಗಳನ್ನು ಶ್ರೀಕೃಷ್ಣ ಕೇಳಿಸ್ಕೊಂಡು ಹೇಗೆ ಅವನಿಗೆ ಸಮಜಾಯಿಸಿ ಕೊಡ್ತಾ ಹೋಗ್ತಾನೆ, ಹೇಗೆ ಉತ್ತರವನ್ನು ಕೊಡ್ತಾ ಹೋಗ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.